ಇನ್ನು ಬೀದಿ ನಾಯಿಗಳ ದಾಳಿಗೆ ಬಾಲಕನಿಗೆ ಗಂಭೀರ ಗಾಯ ಆಗಿದೆ. ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ಮಗು ಮೇಲೆ ದಾಳಿ ನಡೆದಿರುವಂತಹದ್ದು. 13 ವರ್ಷದ ಚರಣ್ ಮೇಲೆ ಬೀದಿ ನಾಯಿಗಳ ದಾಳಿ ನಡೆದಿದೆ. ಕ್ರೀಡಾಂಗಣದಲ್ಲಿ ಆಟ ಆಡ್ತಿದ್ದಂತಹ ವೇಳೆ 30ಕ್ಕೂ ಹೆಚ್ಚು ನಾಯಿಗಳ ದಾಳಿ ನಡೆದಿರುವಂತಹದ್ದು. ಮಗುವನ್ನ ರಕ್ಷಣೆ ಮಾಡಿ ತಕ್ಷಣ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ನಗರಸಭೆಯ ನಿರ್ಲಕ್ಷ್ಯದಿಂದ ಮಗು ಮೇಲೆ ನಾಯಿಗಳ ದಾಳಿ ಎಂದು ಹೇಳಲಾಗ್ತಿದೆ. ಸ್ಥಳೀಯರಿಂದ ರಕ್ಷಣೆಯ ಕಾರ್ಯಾಚರಣೆ ನಡೀತಾದ್ರೂ ಕೂಡ ಗಂಭೀರ ಗಾಯಕ್ಕೆ ಒಳಗಾಗಿದ್ದಾರೆ. ಮಗು ಶಿಡ್ಲಘಟ್ಟದ ನೆಹರು ಕ್ರೀಡಾಂಗಣದಲ್ಲಿ ದಾಳಿ ಎಂದು ಹೇಳಲಾಗ್ತಿದೆ. 13 ವರ್ಷದ ಚರಣ್ ಮೇಲೆ ಬೀದಿ ನಾಯಿಗಳ ಅಟ್ಟಹಾಸ. ಒಂದು ಕಡೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡಬೇಕು ಅಂತ. ಕ್ರೀಡಾಂಗಣದಲ್ಲಿ ಆಟ ಆಡುವ ವೇಳೆ 30ಕ್ಕೂ ಹೆಚ್ಚು ನಾಯಿಗಳಿಂದ ದಾಳಿ ಎಂದು ಹೇಳಲಾಗಿದೆ. ಮಗುವನ್ನ ರಕ್ಷಣೆ ಮಾಡಿ ತಕ್ಷಣ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ನಗರಸಭೆಯ ನಿರ್ಲಕ್ಷ್ಯದಿಂದ ಮಗು ಮೇಲೆ ನಾಯಿಗಳ ಅಟ್ಟಹಾಸ, ನಾಯಿಗಳ ನಿರಂತರ ದಾಳಿ. ಇದಕ್ಕೊಂದು ಸೂಕ್ತ ಪರಿಹಾರ ಸಂಬಂಧಪಟ್ಟಂತೆ ಇಲಾಖೆ ಮಾಡಿಕೊಡಬೇಕು. ಸ್ಥಳೀಯರ ಜನರಿಂದ ಆಕ್ರೋಶವು ವ್ಯಕ್ತವಾಗಿದೆ. ಬೀದಿ ನಾಯಿಗಳ ದಾಳಿಗೆ ಬಾಲಕನಿಗೆ ಗಂಭೀರ ಗಾಯಗಳಾಗಿದೆ. ಈಗಾಗಲೇ ಆ ಯುವಕನನ್ನು ಅಥವಾ ಪುಟ್ಟ ಬಾಲಕನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಾಲಕನ ಮೇಲೆ ಆ ಬೀದಿ ನಾಯಿಗಳು ಅಟ್ಟಹಾಸ ಮೆರೆದಿರತಕ್ಕಂತಹದ್ದು ನೋಡಿ. ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಈ ಬೀದಿ ಕಂತ್ರಿ ನಾಯಿಗಳನ್ನು ಅಲ್ಲಿಂದ ಸ್ಥಳಾಂತರ ಮಾಡಬೇಕು, ಅಲ್ಲಿ ಇಟ್ಕೋಬಾರ್ದು. ನಾಗರಿಕರು ನಡೆಯುವಂಥ ಪ್ರದೇಶಗಳಲ್ಲಿ, ಸಾರ್ವಜನಿಕರ ಪ್ರದೇಶಗಳಲ್ಲಿ ಬೀದಿ ನಾಯಿಗಳು ದಿನದಿಂದ ದಿನಕ್ಕೆ ರೇಬಿಸ್ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ತಮ್ಮ ಮನೆಯಲ್ಲಿ ಸಾಕಿಕೊಳ್ಳಿ, ಬೀದಿಗೆ ಬಿಡಬೇಡಿ ನಾಯಿಗಳನ್ನು. ಮಕ್ಕಳ ಮೇಲೆ ದಾಳಿ, ಗೃಹಿಣಿಯರ ಮೇಲೆ ದಾಳಿ, ವೃದ್ಧರ ಮೇಲೆ ದಾಳಿ ನಿರಂತರವಾಗಿ ವರದಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಂಬಂಧಪಟ್ಟಂಥ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಜನಾಗ್ರಹಗಳು ಕೂಡ ವ್ಯಕ್ತವಾಗಿದೆ. ಎಲ್ಲ ಯಾಡ್ರ ಕಚ್ಚಿಂದ ಎಲ್ಲ ಏಮಯ್ಯ యాడా ఏం పెయింట్ నువ్వా ఎన్ని కుక్కలుండా ఏం అవే తెరిమిసుకొచ్చినా ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.